ಈಗ ನಮ್ಮ ಜೊತೆ ನಾಜಿಯಾ ಸುಲ್ತಾನ ಅವರಿದ್ದಾರೆ. ಅವರು ಕಾರ್ಮಿಕ ಇಲಾಖೆ ಮಂಗಳೂರು ವಿಭಾಗದ ಸಹಾಯಕ ಆಯುಕ್ತರು. ಮುಖ್ಯವಾಗಿ ನಾವು ಇವತ್ತು ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಯಾವ್ಯಾವ ಕಲ್ಯಾಣ ಕ್ರಮಗಳೆಲ್ಲ ಇದ್ದಾವೆ ಅದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಕಾರ್ಮಿಕ ಇಲಾಖೆ ಅನ್ನುವಂಥದ್ದು ಒಂದು ದೊಡ್ಡ ಇಲಾಖೆ. ಇದರ ಅಡಿಯಲ್ಲಿ ಹಲವಾರು ರೀತಿಯ ಕಾರ್ಮಿಕರಿಗೆಲ್ಲ ನೀವು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಸೌಲಭ್ಯಗಳನ್ನೆಲ್ಲ ಒದಗಿಸ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣ ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸುವಂಥ ವ್ಯವಸ್ಥೆ ಇದೆ ಮೇಡಮ್? ಮೊದಲನೇದಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು ಕಲ್ಯಾಣ ಯೋಜನೆಗಳನ್ನು ಮಂಡಳಿ, ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಅಂತ ಬೆಂಗಳೂರಿನಲ್ಲಿರುವಂಥ ಒಂದು ಹೆಡ್ ಆಫೀಸ್ ಇದೆ. ಇದು ಅಲ್ಲಿಂದ ಈ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಕಲ್ಯಾಣ ಯೋಜನೆಗಳು ಸಹ ನಾವು ಚಾಲ್ತಿಯಲ್ಲಿರುತ್ತೆ. ಇದರಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಳನ್ನು ಮಾಡುವಂತಹ ಒಂದು ಕಾರ್ಮಿಕ ವರ್ಗ, ಅಂದರೆ ಕಟ್ಟಡ ಒಂದು ಬೇಸಿಂದ ಹಿಡಿದು ಒಂದು ನಿರ್ಮಾಣ ಆಗಿ ಮುಕ್ತಾಯ ಆಗುವಂತಹ ಹಂತದವರೆಗೂ ಯಾವ್ಯಾವ ರೀತಿಯ ಒಂದು ಕೆಲಸಗಳನ್ನು ಕಾರ್ಮಿಕರು ನಿರ್ವಹಣೆ ಮಾಡ್ತಾರೆ, ಆ ಕಾರ್ಮಿಕರಿಗೆ ಕೊಡುವಂಥ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಕರ್ತವ್ಯವನ್ನು ಈ ಮಂಡಳಿಯನ್ನು ಮಾಡುತ್ತೆ. ಈ ಮಂಡಳಿಯ ಕೆಳಗೆ ಬರೀ ಕಟ್ಟಡ ನಿರ್ಮಾಣ ಹಾಗೂ ಇತರ ನಿರ್ಮಾಣದ ಕಾರ್ಮಿಕರಿಗೆ ಮಾತ್ರ ಇದರಲ್ಲಿ ಇರುವಂಥದ್ದು? ಹೌದು. ಈಗ ಇದರಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು, ಸೌಲಭ್ಯಗಳು ಇದೆ ಅಂತ ಹೇಳಿದರೆ ಯಾವ್ಯಾವ ರೀತಿಯ ಸೌಲಭ್ಯಗಳೆಲ್ಲ ಇದ್ದಾವೆ ಮೇಡಮ್? ಖಂಡಿತ. ಇದರಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಳಲ್ಲಿ ತೊಡಗುವಂಥ ಕಾರ್ಮಿಕರಿಗೆ ಫಸ್ಟ್ ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ, ಒಬ್ಬ ಕಾರ್ಮಿಕ ಕೆಲಸವನ್ನ ಮಾಡುವಂತಹ ಒಂದು ಸ್ಥಳದಲ್ಲಿ ಕಾಮಗಾರಿ ಕೆಲಸದಲ್ಲಿ ತೊಡಗಿರುತ್ತಾನೆ. ಆ ಕಾರ್ಮಿಕ 18ರಿಂದ ಒಂದು 60 ವರ್ಷದ ಒಳಗಾಗಿರಬೇಕು ಒಂದು ಅರ್ಹತೆ. ಆತ ಒಂದು ಕಟ್ಟಡ ಕಾರ್ಮಿಕನಾಗಿ ಈ ಹಿಂದೆ ಅವ 12 ತಿಂಗಳ ಕಾಲ ಕಟ್ಟಡ ಕಾಮಗಾರಿ ಕೆಲಸಗಳಲ್ಲಿ ಮಾಡಿರಬೇಕು. ಅದ್ರ ಜೊತೆಗೆ ಅರ್ಹತೆಗಳಿಗೆ ಹೇಳುವಂಥದ್ದಾದರೆ, ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಆಗಬೇಕು ಅಂತಂದಾಗ ಕೆಲವೊಂದು ಅರ್ಹತೆಗಳನ್ನು ಆ ಕಾರ್ಮಿಕರು ಹೊಂದಿರಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನೋಂದಣಿ ಪೂರ್ವದ ಒಂದು 12 ತಿಂಗಳ ಪೂರ್ವದಲ್ಲಿ ಕಟ್ಟಡ ಕಾಮಗಾರಿ ಕೆಲಸಗಳಲ್ಲಿ ತೊಡಗಿರಬೇಕು. ಮತ್ತೆ ಪ್ರತಿ ಒಂದು ವರ್ಷ ಏನಿದೆ ಆ 12 ತಿಂಗಳ ಒಂದು ಅವಧಿಯಲ್ಲಿ 90 ದಿನಗಳ ಕಾಲ ಆತ ಕಟ್ಟಡ ಕಾಮಗಾರಿ ಕೆಲಸಗಳನ್ನು ಮಾಡಿರಬೇಕು. ಇದು ಒಂದನೇದಾಗ್ತದೆ. ಎರಡನೇದಾಗಿ, ಆತನ ವಯಸ್ಸು 18ರಿಂದ 60 ವರ್ಷದ ಒಳಗಿರಬೇಕು. ಕಾಮಗಾರಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ವಯಸ್ಸು ಇಷ್ಟರಲ್ಲಿ ಇರಬೇಕಾಗಿರುವಂಥದ್ದು ಎರಡನೇ ಒಂದು ವಿಚಾರ. ಮೂರನೇದಾಗಿ, ಅಗತ್ಯ ದಾಖಲೆಗಳನ್ನು, ಆತನ ಆಧಾರ ಡೀಟೇಲ್ಸ್ ಆಗಿರ್ಬೋದು, ದೃಢೀಕರಣ ಪತ್ರ, ಅಂದರೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಕಾಮಗಾರಿ ಕೆಲಸಗಳನ್ನು ಅಂತ ಹೇಳ್ಬಿಟ್ಟು ದೃಢೀಕರಣ ಪತ್ರವನ್ನು ಕೊಡುವಂಥದ್ದಾಗಿರ್ಬೋದು, ಆತನ ಒಂದು ಆಧಾರ ಡೀಟೇಲ್ಸನ್ನು, ಬ್ಯಾಂಕ್ ಡೀಟೇಲ್ಸನ್ನು ಕೊಡುವಂಥದ್ದು ವ್ಯವಸ್ಥೆ ಮೂರನೇ ಒಂದು ಅಂಶ ಆಗಿರುತ್ತೆ. ನಾಲ್ಕನೇದಾಗಿ, ಆತ ನೋಂದಣಿ ಮಾಡುವಂತಹ ಒಂದು ಕಚೇರಿ, ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ಅಥವಾ ವೆಬ್ಸೈಟ್ ಇದೆ, ನಮ್ಮ ವೆಬ್ಸೈಟ್ ಮೂಲಕ ಅದನ್ನು ಒಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಈ ಎಲ್ಲ ಒಂದು ಡೀಟೇಲ್ಸನ್ನು ಕೊಟ್ಟು ನಾನು ಕಟ್ಟಡ ಕಾಮಗಾರಿ ಕೆಲಸಗಳನ್ನು ನಿರ್ವಹಿಸ್ತೀನಿ ಅಂತ ಆತ ಒಂದು ದೃಢೀಕರಣ ಪತ್ರವನ್ನು ಸಹ ಹಾಕ್ತಾನೆ. ಅದಾದ ನಂತರ ಸದರಿ ದೃಢೀಕರಣ ಪತ್ರವನ್ನು ಆತ ಹಾಕಿರುವಂಥದ್ದು ಡೀಟೇಲ್ಸ್ ಮತ್ತು ಕಟ್ಟಡ ಕಾರ್ಮಿಕ ಆಗಿ ಕೆಲಸ ಮಾಡ್ತಿರುವಂಥ ಎಲ್ಲ ಒಂದು ಪರಿಶೀಲನೆಯನ್ನು ಆದ ನಂತರ ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಥವಾ ಕಾರ್ಮಿಕ ನಿರೀಕ್ಷಕರು ಸದರಿ ಒಂದು ಕಾರ್ಡನ್ನು ಮಂಜೂರಾತಿ ಮಾಡುವಂಥ ವ್ಯವಸ್ಥೆ ಇದೆ. ಈಗ ಇದಕ್ಕೆ ರಿಜಿಸ್ಟ್ರೇಷನ್ ನಿಮ್ಮಲ್ಲಿ ವೆಬ್ಸೈಟ್ ಇದೆ ಅಂತ ಹೇಳಿದ್ರು. ಇವರು ನೇರವಾಗಿ ಬಂದು ನಿಮ್ಮಲ್ಲಿ ನಿಮ್ಮ ಆಫೀಸ್ನಲ್ಲಿ ಅಥವಾ ಕಾರ್ಮಿಕ ಇಲಾಖೆಯಲ್ಲಿ ಬಂದು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾ ಅಥವಾ ಹೊರಗಡೆ ಮಾಡಬಹುದಾ ಅಥವಾ ನೇರವಾಗಿ ಬಂದು ನಿಮ್ಮಲ್ಲಿ ಅಪ್ಲಿಕೇಶನ್ ಕೊಡಬೇಕು? ಯಾವ ಥರ? ಇಲ್ಲಿ ಇದು ಆನ್ಲೈನ್ ವ್ಯವಸ್ಥೆ ಇರೋದ್ರಿಂದ ಕಾಮನ್ ಸರ್ವಿಸ್ ಸೆಂಟರ್ಸಲ್ಲೂ ಸಹ ಅವರು ಹೋಗಿ ರಿಜಿಸ್ಟ್ರೇಷನ್ನ ಮಾಡಬಹುದು, ಅಥವಾ ಇಲಾಖೆಯಲ್ಲೂ ಬಂದು ಸಹ ಅವರು ರಿಜಿಸ್ಟ್ರೇಷನ್, ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರುವಂಥದ್ದು ಆಗುತ್ತೆ. ಈ ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿಂದ ನಮಗೆ ಗೈಡೆನ್ಸನ್ನು ಕೊಟ್ಟಿರ್ತೀವಿ, ಯಾವ ರೀತಿ ಮಾಡಬಹುದು, ಹೇಗೆ ರಿಜಿಸ್ಟ್ರೇಷನ್ ಆಗುವಂಥದ್ದು. ಅದು ಸಹ ನಾವು ಸುಮಾರು ಕಡೆ ಒಂದು ಅಡ್ವರ್ಟೈಸ್ಮೆಂಟ್ಸನ್ನು ಸಹ ಕೊಟ್ಟಿದ್ದೀವಿ, ಮತ್ತು ನಮ್ಮ ವೆಬ್ಸೈಟ್ ಡೀಟೇಲ್ಸನ್ನು ಸಹ ಹಾಕಿರುತ್ತೇವೆ. ಸುಮಾರು ಕಾರ್ಮಿಕರು ಈಗಾಗಲೇ ನಮ್ಮಲ್ಲಿ ನೋಂದಣಿ ಆಗಿರುವಂಥದ್ದು, ಆ ಕಾರ್ಮಿಕರೆಲ್ಲರೂ ಸಹ ಕಾಮನ್ ಸರ್ವಿಸ್ ಸೆಂಟರ್ಸಲ್ಲಿ ರಿಜಿಸ್ಟ್ರೇಷನ್ ಆಗುವಂಥದ್ದು ಮಾಡ್ತಾರೆ. ಅದರ ಬದಲಾಗಿ ಕೆಲವೊಬ್ರು ಏನಾಗುತ್ತೆ, ಯೂನಿಯನ್ನಲ್ಲಿ ಮೆಂಬರ್ಸ್ ಆಗಿ ಇರ್ತಾರೆ. ಕಟ್ಟಡ ಕಾಮಗಾರಿಗಳಿಗೋಸ್ಕರನೇ ಇರುವಂಥ ಕೆಲವೊಂದು ಯೂನಿಯನ್ಸ್ ಇರುತ್ತೆ. ಆ ಯೂನಿಯನ್ನಲ್ಲಿ ಇವರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಆಸ್ ಎ ಮೆಂಬರ್ ಆಗಿ. ಆ ಯೂನಿಯನ್ ಸಹ ಇವರ ಪರವಾಗಿ ಒಂದಷ್ಟು ಆಫೀಸ್ ಇರುತ್ತೆ, ಅವರ ಆಫೀಸಲ್ಲಿ ಈ ಕಾರ್ಮಿಕರ ಒಂದು ಡೀಟೇಲ್ಸನ್ನು ಫಿಲ್ ಮಾಡುವಂಥದ್ದು ಅವೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಈ ಥರ ಒಂದು ಸಲ ಅವರು ಅಪ್ಲಿಕೇಶನ್ ಹಾಕಿದ್ರು ಅಂತ, ಹಾಕಿದ ಮೇಲೆ ಮುಂದಿನ ಫಾಲೋ ಅಪ್ ಪ್ರಾಸೆಸ್ಗಳು ಏನೆಲ್ಲ ನಿಮ್ಮಿಲ್ಲಿಂದ ಮಾಡ್ತೀರಿ, ಏನೆಲ್ಲ ಅವರು ಕೊಡಬೇಕಾಗ್ತದೆ ಬೇರೆ? ಫಸ್ಟ್ ಏನಾಗುತ್ತೆ, ಇವರು ಕಟ್ಟಡ ಕಾಮಗಾರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ನೋಂದಣಿ ಮಾಡ್ಕೊಳ್ತೀವಿ. ನಾವು ಪರಿಶೀಲನೆ ಮಾಡಿದ ನಂತರ, ಅಂತಂದರೆ ಕಾಮಗಾರಿ ಕೆಲಸಗಳಲ್ಲಿ ಮಾತ್ರ ತೊಡಗಿರಬೇಕು ಇವರು, ಕಟ್ಟಡ ನಿರ್ಮಾಣದ ಒಂದು ಕೆಲಸಗಳಲ್ಲಿ
ಆ ಕಾರ್ಮಿಕ ಅದರಲ್ಲಿ ತೊಡಗಿದಾನೆ ಅಂತ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಪರಿಶೀಲನೆ ಮಾಡಿ ಕಾರ್ಡನ್ನು ಮಂಜೂರಾತಿ ಮಾಡಿ ಕೊಡ್ತೇವೆ. ತದನಂತರ ಮಂಡಳಿ ವತಿಯಿಂದ ಬರುವಂತಹ ಎಲ್ಲ ಒಂದು ಸೌಲಭ್ಯಗಳನ್ನು ಆತ ಪಡ್ಕೊಳ್ಳೋದಕ್ಕೆ, ಆತ ಮಂಜೂರಾತಿಯಾಗಿ ಜೆನ್ಯೂನ್ ಬೆನಿಫಿಷರಿ ಇದ್ದಾನೆ, ಕಟ್ಟಡ ಕಾಮಗಾರಿ ಕೆಲಸ ಮಾಡುವಂಥ ಕಾರ್ಮಿಕನೇ ಇದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ ಕಾರ್ಡ್ ಮಂಜೂರಾತಿ ಮಾಡಿದ ನಂತರ. ಅಂಥ ಒಂದು ಕಾರ್ಮಿಕರಿಗೆ ಸುಮಾರು ಸೌಲಭ್ಯಗಳಿಗೆ ನಮ್ಮಲ್ಲಿ ಒಂದು 12ರಿಂದ 13 ಸೌಲಭ್ಯಗಳು ಇಂಥ ಒಂದು ಕಾರ್ಮಿಕರಿಗೋಸ್ಕರನೇ ಇರುವಂಥದ್ದು ಇದೆ. ಏನೇನು ಸೌಲಭ್ಯಗಳಿದ್ದಾವೆ? ಉದಾಹರಣೆಗೆ ಹೇಳಬೇಕು ಅಂತಂದರೆ ಕುಟುಂಬ ಪೆನ್ಷನಿ ಅನ್ನೋದು ಬಹುಮುಖ್ಯವಾಗಿರುವಂಥದ್ದು. ಬಹುಮುಖ್ಯವಾಗಿ ಇದರಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಅಂತಂದರೆ ಮಕ್ಕಳಿಂದನೇ ನಾವು ಸ್ಟಾರ್ಟ್ ಮಾಡೋದಾದರೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣ ಒಂದು ಧನ ಸಹಾಯವನ್ನು ಕೊಡುವಂಥದ್ದು ಆಗ್ತದೆ. ಅಂದರೆ ಮಗು ತಾನು LKG UKG ಸೇರುವಂಥ ಸಂದರ್ಭಗಳಿಂದ ಹಿಡಿದು ತಾನು ಗ್ರ್ಯಾಜುಯೇಷನ್ ಮುಗಿಸುವಂಥ ಸಂದರ್ಭದವರೆಗೂ ಎಜುಕೇಷನ್ ಬೆನಿಫಿಟ್ಸು ನಮ್ಮಲ್ಲಿ ವ್ಯವಸ್ಥೆ ಇದೆ. ತದನಂತರ ಹೆರಿಗೆ ಸೌಲಭ್ಯ, ಮಹಿಳೆಯರಿಗೆ ಹೆರಿಗೆ ಸೌಲಭ್ಯವನ್ನು ಕೊಡುವಂಥದ್ದಿದೆ. ದುರ್ಬಲತೆ ಒಂದು ಪೆನ್ಷನಿಯನ್ನು ಕೊಡುವಂಥದ್ದಿದೆ. ಅಥವಾ ಪೆನ್ಷನ್ ಅವರ ಕಟ್ಟಡ ಕಾರ್ಮಿಕನ ಹೆಂಡತಿ ಅಥವಾ ಯಾರು ಪಾಲುದಾರರು ಇರ್ತಾರೆ ಅವ್ರಿಗೆ ಪೆನ್ಷನ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಅಪಘಾತ ಏನಾದರೂ ಕಾರ್ಮಿಕನಿಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಪಘಾತ ಆಗುವಂಥ ಸಂದರ್ಭದಲ್ಲಿ ಆವಾಗಲೂ ಸಹ ಅಪಘಾತ ಪರಿಹಾರ ಅಂತ ಕೊಡುವಂಥದ್ದಿದೆ. ಪ್ರಮುಖ ವೈದ್ಯಕೀಯ ಧನ ಸಹಾಯ ಕೊಡುವಂಥದ್ದಿದೆ. ಈ ಪ್ರಮುಖ ವೈದ್ಯಕೀಯದಲ್ಲೂ ಸಹ ಡಿಫ್ರೆಂಟ್ ಕ್ಯಾಟಗರೀಸ್ ನಮ್ಮಲ್ಲಿದೆ. ಉದಾಹರಣೆಗೆ ಏನು ಕಿಡ್ನಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮೂತ್ರಪಿಂಡದ್ವಂಥದ್ದು ಆಗಿರ್ಬೋದು, ಮೆದುಳಿನ ರಕ್ತಸ್ರಾವದ ಬಗ್ಗೆ ಆಗಿರ್ಬೋದು, ಅಲ್ಸರ್ ಚಿಕಿತ್ಸೆ ಬಗ್ಗೆ ಆಗಿರ್ಬೋದು, ಕಿಡ್ನಿ ಚಿಕಿತ್ಸೆ ಬಗ್ಗೆ ಆಗಿರ್ಬೋದು, ENT, ಹೃದ್ರೋಗ, ಇವೆಲ್ಲ ಈ ರೀತಿಯಾದಂಥ ಒಂದು ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ ನಾವು ಅದು ಪ್ರಮುಖ ವೈದ್ಯಕೀಯ ಧನ ಸಹಾಯ ಅಂತ ಸಹ ಮಾಡ್ತೇವೆ. ಮತ್ತು ಮದುವೆ ಧನ ಸಹಾಯ ಅಂತಲೂ ಮಾಡ್ತೇವೆ. ಅಂದರೆ ಒಬ್ಬ ಕಾರ್ಮಿಕ ತನ್ನ ಮಕ್ಕಳು ಇರುವಂಥ ಒಂದು 2 ಮಕ್ಕಳಿಗೆ ಮದುವೆ ಮಾಡಿರುವಂಥ ಸಂದರ್ಭದಲ್ಲಿ ಖರ್ಚಾಗುವಂತಹ ಏನು ಖರ್ಚು ವೆಚ್ಚಗಳಾಗಿರುತ್ತೆ ಅದರಿಗೆ ಧನ ಸಹಾಯವಾಗಿ ನಾವು ತದನಂತರ ತಾನು ಬೇಸಿಕ್ ಡೀಟೇಲ್ಸ್ ಎಲ್ಲ ನಮ್ಮ ಕಚೇರಿಗೆ ಕೊಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ವಿತಿನ್ 6 months ಟೈಮ್ ಪೀರಿಯಡ್ ಇರುತ್ತೆ. ಅಂದರೆ ಅರ್ಜಿ ಸಲ್ಲಿಸಬೇಕು, ಈ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅಂತಂದರೆ ವಿತಿನ್ ಅದು ನಡೆದಂತಹ ಒಂದು 6 ತಿಂಗಳ ಒಳಗಡೆ ಕಾರ್ಮಿಕ ಬಂದು ವೆಬ್ಸೈಟ್ನಲ್ಲಿ ಅರ್ಜಿ ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಪುನಃ ನಾವು ಪರಿಶೀಲನೆ ಮಾಡಿ ಆ ಒಂದು ಕ್ಯಾಟಗರಿಗೆ ಎಷ್ಟು ಮೊತ್ತ ಧನ ಸಹಾಯ ಇದೆ ಅದನ್ನು ಮಂಜೂರಾತಿ ಮಾಡುವಂಥ ವ್ಯವಸ್ಥೆ ಇದೆ. ಈಗ ಮೊದಲನೇದಾಗಿ ನೀವು ಹೇಳಿದ್ರಿ ಪಿಂಚಣಿ ಸೌಲಭ್ಯ ಇದೆ ಅಂತ ಹೇಳಿ. ಹೌದು. ಪಿಂಚಣಿ ಅಂತ ಹೇಳಿದರೆ ಕುಟುಂಬಕ್ಕಿರುವಂಥ ಪಿಂಚಣಿ ಇದೆ, ವೈಯಕ್ತಿಕ ಪಿಂಚಣಿ. ಹೌದು. ಸಾಮಾನ್ಯವಾಗಿ ಪಿಂಚಣಿ ಅಂತ ಹೇಳಿದ್ರೆ ರಿಟೈರ್ ಆದಮೇಲೆ ರಿಟೈರ್ಮೆಂಟ್. ಯಾವ ಥರ ಈ ಪಿಂಚಣಿ ವ್ಯವಸ್ಥೆ? ಅಂದರೆ ನಮ್ಗೆ 60 ವರ್ಷ ಆತ ಕೆಲಸ ನಿರ್ವಹಣೆ ಮಾಡಿರ್ತಾನೆ. ಈ 60 ವರ್ಷಗಳಲ್ಲಿ 3 ವರ್ಷ ಸದಸ್ಯತ್ವದೊಂದಿಗೆ ಅವನು, ಉದಾಹರಣೆಗೆ ಕೆಲವೊಬ್ರು ಏನು ಮಾಡ್ತಾರೆ 57 ವರ್ಷ ಆಗಿರುತ್ತೆ ಆವಾಗ ಕಾರ್ಡ್ ಮಾಡಿಸುವಂಥದ್ದು ಆಗ್ತದೆ, ಅಥವಾ 56 ವರ್ಷಕ್ಕೆ ಕಾರ್ಡ್ ಮಾಡಿಸುವಂಥದ್ದು ಆಗ್ತದೆ. ಅಂದರೆ 60 ವರ್ಷಕ್ಕಿಂತ ಒಳಗಡೆ ಇದ್ದು ಆತ ಕಾರ್ಡು ಪಡ್ಕೊಂಡಿರ್ತಕ್ಕಂಥವನಾಗಿದ್ದರೆ, ನಮ್ಮ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿದರೆ, ಆತ ನಿಜವಾಗ್ಲೂ ಕಟ್ಟಡ ಕಾರ್ಮಿಕನಿದ್ದಲ್ಲಿ ಕಾರ್ಡು ಸಹ ಆತನಲ್ಲಿ ಇದ್ದಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಸದಸ್ಯತ್ವ ಕಾರ್ಡನ್ನು ಕೊಟ್ಟಿರ್ತೀವಿ, ಲೇಬರ್ ಕಾರ್ಡನ್ನು ಅವ್ರಿಗೆ ಮಾಡಿಕೊಟ್ಟಿರ್ತೀವಿ. ಅಂಥ ಒಂದು ಪರ್ಸನ್ಗೆ 60 ವರ್ಷ ಏನು ಮೀರಿರುತ್ತೆ ಆವಾಗ ಆತನಿಗೆ ಪೆನ್ಷನಿ ಸ್ಟಾರ್ಟ್ ಆಗುತ್ತೆ. ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಇದು ಯಾರು ಕಾರ್ಮಿಕ ಕಾರ್ಡ್ ಇರುತ್ತೆ ಅವ್ರಿಗೆ ಬರುವಂಥದ್ದು. ಈಗ ಕಾರ್ಮಿಕ ಕಾರ್ಡ್ ಇಲ್ಲದೆ ಅಂದರೆ ಅವರ ಅವಲಂಬಿತರು ಯಾರಿರ್ತಾರೆ, ಹೆಂಡತಿ ಏನಾದರೂ ಕಾರ್ಮಿಕರ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಅವರ ಗಂಡನಿಗೆ ಬರುವಂಥದ್ದು ಹಾಫ್ ಅಮೌಂಟ್ ಬರುತ್ತೆ, 1,500 ರೂಪೀಸ್ ಬರುತ್ತೆ ಮಂತ್ಲಿ. ಅಥವಾ ಗಂಡ ಏನಾದರೂ ಕಟ್ಟಡ ಕಾರ್ಮಿಕನಿದ್ದು ಹೆಂಡತಿ ಅವಲಂಬಿತರಿದ್ದರೆ ಹೆಂಡತಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಪೆನ್ಷನ್ ಬರುವಂಥದ್ದಾಗ್ತದೆ. ಈಗ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಅವನು ಮಧ್ಯೆ ಕಟ್ಟಡ ಕಾರ್ಮಿಕನಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಅಥವಾ ಏನೋ ತೊಂದರೆಗಳಾಗ್ತವೆ, ಅಪಘಾತ ಆಗ್ಬೋದು, ಬೇರೆ ರೀತಿಯ ತೊಂದರೆಗಳಿಂದ ಅವ ಬಳಲ್ತಾನೆ. ಅಂಥ ಸಂದರ್ಭದಲ್ಲಿ ಪಿಂಚಣಿ ಸೌಲಭ್ಯ ದೊರಕ್ತದೋ? ಹೌದು, ಖಂಡಿತ. ದುರ್ಬಲತೆ ಪೆನ್ಷನಿ ಅಂತ ವ್ಯವಸ್ಥೆ ಇದೆ. ಈ ದುರ್ಬಲತೆ ಪೆನ್ಷನಲ್ಲಿ ಏನಾಗುತ್ತೆ, ಶಾಶ್ವತವಾಗಿ ಅಥವಾ ಭಾಗಶಃ ಅಥವಾ ಶಾಶ್ವತವಾಗಿ ಏನೋ ದುರ್ಬಲತೆಗೆ ಒಳಗಾದ ಸಂದರ್ಭದಲ್ಲಿ 2,000 ರೂಪಾಯಿವರೆಗೂ ಪೆನ್ಷನಿ ವ್ಯವಸ್ಥೆ ಇದೆ ಅವ್ರಿಗೂ. ಸರಿ. ಹೌದು. ಮತ್ತು ನೀವು ಟೂಲ್ ಕಿಟ್ ಅಂತ ಹೇಳಿದ್ರಿ. ಟೂಲ್ ಕಿಟ್ ಅಂದರೆ ಯಾವ ಥರದ ಸೌಲಭ್ಯ ಇದು? ಅಂದರೆ ಟೂಲ್ ಕಿಟ್ಸ್ ಅಂತಂದರೆ, ಈಗ ಪೇಂಟರ್ ಇರ್ತಾರೆ, ಪೇಂಟರ್ಗೆ ಸಂಬಂಧಪಟ್ಟಂತೆ ಯಾವುದ್ಯಾವುದೋ ಉಪಕರಣಗಳನ್ನು ನಾವು ಯೂಸ್ ಮಾಡ್ತೀವಿ, ಅದನ್ನು ಒಟ್ಟುಗೂಡಿರುವಂಥ ಒಂದು ಕಿಟ್ಟನ್ನು ಪ್ರೊವೈಡ್ ಮಾಡುವಂಥದ್ದು. ಅದೇ ರೀತಿ ಮೇಷನ್ ಕೆಲಸ ಮಾಡುವಂಥವ್ರಿಗೆ ಯಾವ ರೀತಿಯಾದಂಥ ಒಂದು ಕಿಟ್ ಬೇಕಾಗುತ್ತೆ, ಅದರಲ್ಲಿ ಕೆಲವೊಂದು ಸಲಕರಣೆಗಳು ಇರ್ತವೆ ಆ ಥರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುವಂಥದ್ದು. ಸೊ ಅದನ್ನು ಒಳಗೊಂಡಂಥ ಒಂದು ಕಿಟ್ಟನ್ನು ಪ್ರೊವೈಡ್ ಮಾಡುವಂಥದ್ದು. ಕಾರ್ಪೆಂಟರ್ಸ್ದು ಇರುತ್ತೆ. ಕಾರ್ಪೆಂಟರ್ಗೆ ಕೆಲವೊಂದು ಉಪಕರಣಗಳು ಇರ್ತವೆ, ಅಂದರೆ ಯಾವ ರೀತಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ. ಸೊ ಅದು ಈ ಕಿಟ್ಗಳಲ್ಲಿ ಒಳಗೊಳ್ಳುವಂಥದ್ದು. ಅದರ ಸಹಾಯಧನ ಅವರಿಗೆ ದೊರೆಯುತ್ತದೆ. ಅವರಿಗೆ ಸಹಾಯಧನಕ್ಕಿಂತ ಟೂಲ್ ಕಿಟ್ಸನ್ನು ನಾವೇ ಪ್ರೊವೈಡ್ ಮಾಡ್ತೀವಿ. ಅಂದರೆ ಇದು ಎಲ್ಲ ಒಂದು ಕಟ್ಟಡ ಕಾರ್ಮಿಕರಿಗೂ ಒಂದೇ ಬಾರಿ ಬರುವಂಥದ್ದಿರಲ್ಲ. ಕೆಲವೊಂದು ನಾವೇನು ಮಾಡ್ತೀವಿ, ಈಗ ಉದಾಹರಣೆಗೆ ನಮ್ಮಲ್ಲಿ 1,00,000 ಕಾರ್ಮಿಕರು ನೋಂದಣಿಯಾಗಿರ್ತಾರೆ. ಆದರೆ ನಮಗೆ ಕಿಟ್ ಸೌಲಭ್ಯ ಸಿಗುವಂಥದ್ದು ಇಲ್ಲಿ 100ರಿಂದ 200 ಜನಕ್ಕೆ ಬರುವಂಥದ್ದು ಆಗ್ತದೆ. ಅವಾಗ ನಾವೇನು ಮಾಡ್ತೀವಿ, ಸೀನಿಯಾರಿಟಿ ಆಧಾರದ ಮೇಲೆ ಯಾರು ಮೊದಲು ಕಾರ್ಡ್ ಮಾಡಿಸಿರ್ತಾರೆ ಅಂಥವ್ರಿಗೆ ಫಸ್ಟ್ ಹಂಚಿಕೆ ಮಾಡಿ, ತದನಂತರ ಮತ್ತೊಮ್ಮೆ ಸರಿ ಇನ್ನೊಂದು ಬಾರಿ ಬಂದಂಥ ಟೈಮಲ್ಲಿ ನೆಕ್ಸ್ಟ್ ಯಾರು ಉಳಿದಿರ್ತಾರೆ ಅವ್ರಿಗೆ ಹಂಚ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಸರಿ. ಹೆರಿಗೆ ಸೌಲಭ್ಯ ಅಂತ ಹೇಳಿದ್ರಿ ಪ್ರಾರಂಭದಲ್ಲಿ.
ಹೆರಿಗೆ ಸೌಲಭ್ಯ ಅಂದರೆ ಈಗ ಕಟ್ಟಡ ಕಾರ್ಮಿಕನ ಅವರ ಪತ್ನಿಯಂದರಿಗೋ ಅಥವಾ ಅವರೇ ಕಾರ್ಮಿಕರಾಗಿರಬೇಕೋ ಯಾವ ಥರ ಅಂದರೆ ಹೆರಿಗೆ ಸೌಲಭ್ಯದಲ್ಲಿ ಏನಾಗುತ್ತೆ, ಮಹಿಳಾ ಫಲಾನುಭವಿ ಅಂತ ನಾವು ಕರಿತೀವಿ. ಮಹಿಳಾ ಕಟ್ಟಡ ಕಾರ್ಮಿಕಳಾಗಿದ್ದು ನಮ್ಮಲ್ಲಿ ನೋಂದಣಿಯಾಗಿದ್ದರೆ, ನಮ್ಮ ಈ ಎಲ್ಲ ಒಂದು ಕಂಡೀಷನ್ಗೆ ಒಳಪಡುವಂತಹ ಒಂದು ಕಾರ್ಮಿಕರಾಗಿದ್ದರೆ ಅಂಥವ್ರಿಗೆ ನಾವು ಹೆರಿಗೆ ಸೌಲಭ್ಯವನ್ನು ಪ್ರೊವೈಡ್ ಮಾಡ್ತೀವಿ. ಮೊದಲ 2 ಮಕ್ಕಳಿಗೆ ಅಂತಂದರೆ ಆ ತಾಯಿಗೆ 2 ಮಕ್ಕಳು ಆಗುವವರೆಗೂ ಫಸ್ಟ್ ಮಗುಗೆ ಏನು ಸೌಲಭ್ಯ ಇರುತ್ತೆ. ತದನಂತರ 2ನೇ ಮಗುಗೂ ಸಹ ಸುಮಾರು 50,000ವರೆಗೂ ಅದು ಹೆರಿಗೆ ಸೌಲಭ್ಯವನ್ನು ಪ್ರೊವೈಡ್ ಮಾಡ್ತೀವಿ. ಹೆರಿಗೆ ಹಾಗೆ ಇನ್ನೊಂದು ತೊಂದರೆ ಕಂಡು ಬರುವುದು ಅವರು ಮರಣ ಹೊಂದಿದಾಗ. ಈ ಮರಣ ಹೊಂದಿದ ಸಂದರ್ಭದಲ್ಲಿ ತುಂಬ ಸಲ ಕಾರ್ಮಿಕರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಹತ್ರ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ದುಡ್ಡು ಇರುವುದಿಲ್ಲ. ಅವರಿಗೆ ಏನಾದರೂ ಸೌಲಭ್ಯಗಳಿದ್ದಾವೆ ಅಂದರೆ ಅಂತ್ಯಕ್ರಿಯೆ ವೆಚ್ಚ ಅಂತ ಕೊಡ್ತೀವಿ ನಾವು. ಮೊದಲು ಇದು ಕಡಿಮೆ ಇತ್ತು, ಈಗ ಸುಮಾರು 4,000 ಅಂತ್ಯಕ್ರಿಯೆ ವೆಚ್ಚ, ಅನುಗ್ರಹ ರಾಶಿ ಅಂತ 71,000, ಒಟ್ಟು ಸೇರಿ ನಮಗೆ 75,000ವರೆಗೂ ಅಂತ್ಯಕ್ರಿಯೆ ವೆಚ್ಚ ಅಂತಾನೆ ಕೊಡ್ತೇವೆ. ಇದು ನೈಜತೆ ಉಳ್ಳಂಥ ಒಂದು ಕಾರ್ಮಿಕನಿಗೆ. ಅಂದರೆ ಇಲ್ಲಿ ಏನಾಗಿದೆ, ಕೆಲವೊಂದು ಬಾರಿ ಏನಾಗುತ್ತೆ, ಕಟ್ಟಡ ಕಾರ್ಮಿಕನ ಅಲ್ಲದವರು ಸಹ ಕೆಲವೊಂದು ಬಾರಿ ಅಪ್ಲಿಕೇಶನ್ ಹಾಕುವಂಥದ್ದು ಆಗ್ತದೆ. ಅದು ರಿಜೆಕ್ಟ್ ಆಗ್ತದೆ, ನಮ್ಮ ಪರಿಶೀಲನಾ ಒಂದು ಸಂದರ್ಭಗಳಲ್ಲಿ ರಿಜೆಕ್ಟ್ ಆಗುತ್ತೆ. ನೈಜತೆ ಉಳ್ಳಂಥ ಕಾರ್ಮಿಕರು ನಿಜವಾಗಲೂ ಕಟ್ಟಡ ಕಾಮಗಾರಿ ಕೆಲಸಗಳನ್ನು ಪೂರ್ಣಗೊಳಿಸಿದ್ದು, ಅದರ ಜೊತೆಗೆ ಈ ದುರ್ಮರಣ ಹೊಂದಿರುವಂಥ ಸಂದರ್ಭದಲ್ಲಿ ವಿತಿನ್ 6 ಮಂತ್ಸ್ 6 ತಿಂಗಳ ಒಳಗಡೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಅದರ ಒಳಗಡೆ ಏನಾದರೂ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ನಾವು ಈ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಇವರ ಮಕ್ಕಳಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ನೀವು ಕೊಡ್ತೀರಿ? ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಅಂತ ಮಾಡ್ತೇವೆ. ಇಲ್ಲಿ ಮಕ್ಕಳು ಸಣ್ಣ ಒಂದು ಸ್ಕೂಲ್ಗೆ ಸ್ಟಾರ್ಟ್ ಆಗುವಂಥ ಸಂದರ್ಭಗಳಿಂದ ಹಿಡಿದು ಅವರ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಆಗುವಂತಹ ವ್ಯವಸ್ಥೆವರೆಗೂ ಸಹ ಅವರಿಗೆ ಧನ ಸಹಾಯವನ್ನು ಪ್ರೊವೈಡ್ ಮಾಡುವಂಥದ್ದಾಗ್ತದೆ. ಮತ್ತು ಈ ಮಕ್ಕಳಿಗೂ ಸಂಬಂಧಪಟ್ಟಂತೆ ಕಾರ್ಮಿಕರು, ತಂದೆ ಅಥವಾ ತಾಯಿ ಯಾರೇ ಕಟ್ಟಡ ಕಾರ್ಮಿಕರಿದ್ದರೂ ಸಹ ಆ ಮಕ್ಕಳಿಗೆ ಆ ಸೌಲಭ್ಯವನ್ನು ಸಿಗುವಂಥದ್ದಾಗ್ತದೆ. ಇದು ನಮ್ಮಲ್ಲಿ ಹೆಚ್ಚು ಅಪ್ಲಿಕೇಶನ್ಸ್ ಬರುವಂಥದ್ದೇ ಮಕ್ಕಳ ಒಂದು ಶೈಕ್ಷಣಿಕ ಧನ ಸಹಾಯ. ಯಾಕಂತಂದರೆ ಮಕ್ಕಳಿಗೆ ಕೆಲವೊಂದು ಬಾರಿ ಕಟ್ಟಡ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ, ಮಕ್ಕಳನ್ನ ಸ್ಕೂಲ್ ಕಳಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾದಂಥ ಒಂದು ಶೈಕ್ಷಣಿಕ ಧನ ಸಹಾಯ ಬಹಳಷ್ಟು ಒಂದು ಉಪಯೋಗಕ್ಕೆ ಬರುವಂಥದ್ದಾಗ್ತದೆ. ಇದು ಬರೀ ಶಾಲೆಗೆ ಹೋಗುವಾಗ ಮಾತ್ರವೋ ಅಥವಾ ನಂತರದ ಮೇಲಿನ ವಿದ್ಯಾಭ್ಯಾಸಗಳಿಗೂ ಕೂಡ ನೀವು ಇದನ್ನು ಕೊಡುವಂಥ ವ್ಯವಸ್ಥೆ ಇದೆಯಾ? ಆದರೆ ಇವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಂಥ ವಯಸ್ಸಿನವರೆಗೂ ನಾವು ಈ ಸೌಲಭ್ಯವನ್ನು ಕೊಡಲಿಕ್ಕೆ ಆಗ್ತದೆ. ಹಾಗೆ ಇನ್ನೂ ಒಂದು ತೊಂದರೆ ಆಗುವುದು ಅಂತ ಹೇಳಿದರೆ ಅಪಘಾತ ಆಗುವಂಥದ್ದು. ಮುಖ್ಯವಾಗಿ ಯಾವುದೇ ಕಾರ್ಮಿಕರಿಗೆ, ಮುಖ್ಯವಾಗಿ ಕಟ್ಟಡ ಕಾರ್ಮಿಕರಲ್ಲಿ ಸ್ವಲ್ಪ ಅಪಘಾತದ ವ್ಯವಸ್ಥೆ ಅವರಿಗೆ ಆಗುವಂಥದ್ದು ಜಾಸ್ತಿ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಪಘಾತ ಪರಿಹಾರ ಅಂತ ನಾವು ಕೊಡ್ತೇವೆ? ಈಗ ಅಪಘಾತ ಸಂಭವಿಸಿರುವಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಒಬ್ಬ ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇರ್ತಾನೆ, ಅಪಘಾತ ಸಂಭವಿಸಿತು, ಭಾಗಶಃ ಏನಾದರೂ ಆಕ್ಸಿಡೆಂಟ್ ಟೈಪಲ್ಲಿ ಆಗಿ ಆತ ದುರ್ಬಲತೆಗೆ ಒಳಗಾದ, ಅಂಥ ಟೈಮಲ್ಲಿ ನಮಗೆ 2 ಲಕ್ಷದವರೆಗೂ ಶಾಶ್ವತ ದುರ್ಬಲತೆ ಅಂದರೆ ಕೈ ಕಾಲು ಹೋಗಿರುವಂಥದ್ದು, ಆ ರೀತಿಯ ಸಂದರ್ಭಗಳಲ್ಲಿ 2 ಲಕ್ಷದವರೆಗೂ ಪರಿಹಾರವನ್ನು ಕೊಡುವಂಥದ್ದು ಆಗುತ್ತೆ. ಮತ್ತು ಭಾಗಶಃ ದುರ್ಬಲತೆ ಅಂದರೆ ಅರ್ಧ ಆಗಿರುತ್ತೆ, ಇನ್ನರ್ಧ ಆತ ಕೆಲಸ ಮಾಡಲಿಕ್ಕೆ ಅಂದರೆ ಒಂದಷ್ಟು ಮಟ್ಟಿಗೆ ಕೆಲಸವನ್ನು ನಿರ್ವಹಿಸಲಿಕ್ಕೆ ತಾನು ನೋಡ್ಕೊಳ್ಳಿಕ್ಕೆ ಆಗುವಂಥ ಪರ್ಸನ್ಗೆ 1 ಲಕ್ಷದವರೆಗೆ ನಾವು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಮತ್ತು ಮರಣನೇ ಹೊಂದಿದ್ದಾನೆ, ಕೆಲಸದ ಸಂದರ್ಭ ಮರಣನೇ ಹೊಂದಿದ್ದಾನೆ ಅಂದರೆ 5 ಲಕ್ಷದವರೆಗೂ ಅದು ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಈ ಅಪಘಾತ ಅಲ್ಲದೆ ಬೇರೆ ಏನಾದರೂ ಕೂಡ ಕಾಯಿಲೆಗಳು ಬಂದರೆ ಅವರಿಗೆ ಯಾವ ರೀತಿಯ ವ್ಯವಸ್ಥೆ? ಅಂದರೆ ಬೇರೆ ಒಂದು ಕಾಯಿಲೆಗಳು ಬರುವಂಥ ಸಂದರ್ಭದಲ್ಲಿ ಪ್ರಮುಖ ವೈದ್ಯಕೀಯ ಅಂತ ನಾನು ಈಗಾಗಲೇ ಹೇಳಿದೆ ನಿಮಗೆ, ಪ್ರಮುಖ ವೈದ್ಯಕೀಯ ವೆಚ್ಚ ಅಂತ ನಾವು ಭರಿಸ್ತೇವೆ. ಅಂದರೆ ಆತನಿಗೆ ಕಿಡ್ನಿ ವೈಫಲ್ಯ ಆಗಿರ್ಬೋದು, ಬೇರೆ ಒಂದು ಕ್ಯಾನ್ಸರ್ ಆಗಿರ್ಬೋದು, ಈ ರೀತಿ ಒಂದು ಚಿಕಿತ್ಸೆಗಳಿಗೂ ಸಹ ಆತ ಚಿಕಿತ್ಸೆ ಒಂದಷ್ಟು ಸ್ಪೆಂಡ್ ಮಾಡಿರ್ತಾನೆ ದುಡ್ಡು. ಉಳಿದಂಥ ಒಂದು ವ್ಯವಸ್ಥೆಗೆ ಏನಿದೆ ಆತ ಕೊಡುವಂಥ ಒಂದು ಬಿಲ್ಸ್ ಆಧರಿಸಿ ನಾವು ಎಲ್ಲ ವೆರಿಫಿಕೇಷನ್ ಮಾಡಿ ಆತನಿಗೆ ಎಷ್ಟು ಬರ್ತದೆ ಅದರಲ್ಲಿ ಶೇಕಡವಾರು ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ ನಮ್ಮ ಹತ್ರ. ಹಾಗೆ ಇನ್ನೊಂದು ಮುಖ್ಯವಾದಂಥ ಒಂದು ಘಟ್ಟ ಅಂತ ಹೇಳಿದರೆ, ಅವರಿಗೆ ತುಂಬ ದುಡ್ಡು ಖರ್ಚಾಗುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಅವರ ಮದುವೆಯ ಸಂದರ್ಭದಲ್ಲಿ ತಾವು ಅವರಿಗೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಇದೆಯಾ? ಮದುವೆ ಸಂದರ್ಭಗಳಲ್ಲಿ ಖಂಡಿತವಾಗ್ಲೂ ಮದುವೆ ಆಗಿರುತ್ತೆ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ 2 ಮಕ್ಕಳಿಗೆ ಮದುವೆ ಆದರೂ ಸಹ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಲೈಕ್ ಶೈಕ್ಷಣಿಕ ಧನ ಸಹಾಯ 2 ಮಕ್ಕಳಿಗೆ ಅದು ಸಹ ವ್ಯವಸ್ಥೆ ಇರುವಂಥದ್ದು. ಸೊ ಇದು ಮದುವೆ ಧನ ಸಹಾಯದಲ್ಲಿ ಏನಾಗುತ್ತೆ, ಫಲಾನುಭವಿ ತಾನು ಕಾರ್ಡನ್ನು ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಂಡಿದ್ದಾನೆ, ವಿತಿನ್ ಟೈಮಲ್ಲಿ ರಿನಿವಲ್ ಆಗಿರುತ್ತೆ, ಈ ಸೌಲಭ್ಯಕ್ಕೆ ಅಪ್ಲಿಕೇಶನ್ ಹಾಕ್ತಾನೆ. ಯಾವಾಗ ಆಗ್ತಾನೆ, ತನ್ನ ಮಕ್ಕಳಿಗೆ ಯಾರಾದರೂ ಒಬ್ರದ್ದು ಮದುವೆ ಆದ ವಿತಿನ್ 6 ತಿಂಗಳ ಒಳಗಾಗಿ ಆತ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಆವಾಗ ನಮಗೆ ಸುಮಾರು 60,000ವರೆಗೂ ಧನ ಸಹಾಯವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮಹಿಳಾ ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ಆದಂಥ ವ್ಯವಸ್ಥೆಗಳೇನಾದರೂ ಇದ್ದಾವ? ಮಹಿಳಾ ಕಾರ್ಮಿಕರಿಗೆ ಅಂತ ಹೇಳಿದಾಗ ನಾವು ಹೆರಿಗೆ ಸೌಲಭ್ಯ ಅಂತ ಹೇಳಿದೆ ನಾನು. ಹೆರಿಗೆ 2 ಮಕ್ಕಳಿಗೆ
60,000ವರೆಗೂ ಹೆರಿಗೆ ಸೌಲಭ್ಯವನ್ನು ಕೊಡುವಂಥದ್ದಾಗ್ತದೆ. ಮತ್ತು ಇವೆಲ್ಲ ಯೋಜನೆಗಳೇನಿದೆ, ಈಗ ಶೈಕ್ಷಣಿಕ ಧನ ಸಹಾಯ ಆಗಿರ್ಬೋದು, ದುರ್ಬಲತೆ ಪೆನ್ಷನ್ ಆಗಿರ್ಬೋದು, ಕುಟುಂಬ ಪಿಂಚಣಿ ಆಗಿರ್ಬೋದು, ಪಿಂಚಣಿ ಸೌಲಭ್ಯ ಆಗಿರ್ಬೋದು, ಮತ್ತು ಅಂತ್ಯಕ್ರಿಯಾ ವೆಚ್ಚ ಆಗಿರ್ಬೋದು, ಶೈಕ್ಷಣಿಕ ಧನ ಸಹಾಯ, ವೈದ್ಯಕೀಯ ಧನ ಸಹಾಯ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ, ಮದುವೆ ಧನ ಸಹಾಯ, ತಾಯಿ ಮಗು ಸಹಾಯ ಹಸ್ತ, ಇವೆಲ್ಲದಕ್ಕೂ ಸಹ ಇವರೆಲ್ಲರೂ ಒಳಪಡ್ತಾರೆ. ಸ್ಪೆಷಲ್ ಆಗಿ ಮಹಿಳೆಗೆ ಅಂತಂದಾಗ ನಾವು ಹೆರಿಗೆ ಭತ್ಯೆ ಅನ್ನ ಎಕ್ಸ್ಟ್ರಾ ಮಹಿಳೆಯರಿಗೆ ಮಾತ್ರ ಇರುವಂಥ ಒಂದು ಸೌಲಭ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಎಲ್ಲ ಸೌಲಭ್ಯಗಳಿಗೂ ಸಹ ಅವರು ಅರ್ಹರಿರ್ತಾರೆ. ನೈಜತೆ ಉಳ್ಳಂಥ ಕಟ್ಟಡ ಕಾರ್ಮಿಕರು. ಮಂಡಳಿ ವತಿಯಿಂದ ಕೊಡ್ತಾ ಇರ್ತಕ್ಕಂಥ ಈ ಎಲ್ಲ ಬೆನಿಫಿಟ್ಸ್ಗೂ ಒಂದಷ್ಟು ಟೈಮ್ ಪೀರಿಯಡನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ವಿತಿನ್ 6 ಮಂತ್ಸ್ 6 ತಿಂಗಳ ಒಳಗಡೆ ಅರ್ಜಿ ಹಾಕುವಂಥ ವ್ಯವಸ್ಥೆ ಇದೆ. ಬಹುಮುಖ್ಯವಾಗಿ ಕೇವಲ 2 ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅಂತಂದಾಗ 1 ವರ್ಷದ ಒಳಗಡೆ ಕಾಲಮಿತಿಯನ್ನು ಕೊಟ್ಟಿದ್ದೇವೆ. ಅದು ಯಾವುದು ಅಂತಂದರೆ ಅಪಘಾತ ಮರಣ ಮತ್ತು ಅಂತ್ಯಕ್ರಿಯಾ ವೆಚ್ಚ ಅಂತ 2 ಸೌಲಭ್ಯಗಳನ್ನು 2 ಒಂದು ಸ್ಕೀಮ್ಸ್ ಏನಿದೆ 12 ತಿಂಗಳು ಅಂದರೆ 1 ವರ್ಷದವರೆಗೂ ಕಾಲಮಿತಿ ಇರುತ್ತೆ. ಉಳಿದ ಎಲ್ಲ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ 6 ತಿಂಗಳ ಒಳಗಡೆ ಅವರು ಅರ್ಜಿಯನ್ನು ಹಾಕಿದ್ರೆ ಆ ಸೌಲಭ್ಯಗಳನ್ನು ಪಡ್ಕೊಳ್ಬೋದು. ಈ ಕಟ್ಟಡ ಕಾರ್ಮಿಕರ ಒಂದು ರಿಜಿಸ್ಟ್ರೇಷನ್ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದರೆ, ಅದಕ್ಕೆ ಎಲಿಜಿಬಿಲಿಟಿ ಅಥವಾ ಏನು ಅವರಿಗೆ ಅರ್ಹತೆ ಇರಬೇಕು ಅಂತ. ಈಗ ಏನಾಗ್ತದೆ ಅಂತ ಹೇಳಿದರೆ, ತುಂಬ ಸಲ ಮಧ್ಯದಲ್ಲಿ ಅವರು ಕಟ್ಟಡ ನಿರ್ಮಾಣದ ಒಂದು ಕೆಲಸದಿಂದ ಬಿಟ್ಟು ಬೇರೆ ಯಾವುದಾದ್ರೂ ಹೋಗಿರ್ತಾರೆ. ಆಗ ಅವರಿಗೆ ಈ ಸೌಲಭ್ಯಗಳೆಲ್ಲ ಸಿಗ್ತಾವೋ ಅನ್ನುವಂಥ. ಆದರೆ ನಮ್ಮ ಒಂದು ಕಂಡೀಷನ್ ಏನಾಗುತ್ತೆ ಅಂತಂದರೆ, ಅವರು ಲಾಸ್ಟ್ ಒಂದು 12 ತಿಂಗಳಲ್ಲಿ 90 ದಿನಗಳ ಕಾಲ ಕಾರ್ಮಿಕನಾಗಿ ಕೆಲಸ ಮಾಡಿದರೆ ಸಾಕು. ಕೆಲವೊಂದು ಬಾರಿ ಏನಾಗುತ್ತೆ, ಸೀಸನಲ್ ಆಗಿ ಕೆಲವೊಂದು ಕಡೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ, ಕೆಲವೊಂದು ಬಾರಿ ತೋಟ ಕೆಲಸಗಳಿಗೆ ಹೋಗುವಂಥದ್ದಾಗ್ತದೆ. ಆ ಸಂದರ್ಭಗಳಲ್ಲಿ ಎಷ್ಟೇ ಅವರು ಇಲ್ಲ ಅಂತಂದ್ರೂ 90 ದಿನಗಳ ಕಾಲ ಕೆಲಸವನ್ನು ನಿರ್ವಹಿಸ್ತಾರೆ. ಅಂಥ ಒಂದು ಕಾರ್ಮಿಕರಿಗೆ ಈ ಸೌಲಭ್ಯಗಳು ಕೊಡಲಿಕ್ಕೆ ಅವಕಾಶ ಇರ್ತದೆ. ಅವರು ಈ ಥರದ 90 ದಿನಗಳ ಕಾಲ ಕೆಲಸವನ್ನು ಮಾಡಿದ್ದಾನೆ ಅನ್ನೋದಕ್ಕೆ ಏನಾದರೂ ಸರ್ಟಿಫಿಕೇಟ್ಗಳನ್ನು ಅವರ ಯಾವುದಾದ್ರೂ ಕಂಪನಿಯಿಂದಲ ಅಥವಾ ಅವರ ಇದರಿಂದಲೋ ಕೊಡಬೇಕಾಗ್ತದೋ ಹೇಗೆ? ಖಂಡಿತವಾಗ್ಲೂ ಕೆಲವೊಂದು ಬಾರಿ ಏನಾಗುತ್ತೆ, ಕಾರ್ಮಿಕ ಕೆಲಸವನ್ನು ನಿರ್ವಹಿಸುವಂಥದ್ದು ದೊಡ್ಡ ಮಟ್ಟದ ಒಂದು ಕಾಮಗಾರಿ ಅಲ್ಲದಿದ್ದರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಒಂದು ಮನೆ ಮಾಲೀಕರ ಹತ್ರ ಮನೆ ಕಟ್ಟುವಂಥದ್ರಲ್ಲಿ ಹೋಗಿ ತಾನು ತನ್ನ ಕೆಲಸವನ್ನು ಮಾಡುವಂಥದ್ದಾಗತ್ತೆ. ಅದಕ್ಕೋಸ್ಕರ ನಾವೇನು ವ್ಯವಸ್ಥೆ ಮಾಡಿದ್ದೀವಿ ಅಂದರೆ, ಒಂದು ಸಂಘದ ವತಿಯಿಂದ ಯಾರು ಕಟ್ಟಡ ಕಾರ್ಮಿಕರ ಸಂಘಗಳಿರ್ತವೆ ಅವರು ಸಹ ನಾನು ಇಲ್ಲಿ ಕಟ್ಟಡ ಕಾಮಗಾರಿ ಕೆಲಸಗಳಲ್ಲಿ ಈ ಪರ್ಸನ್ ತೊಡ್ಕೊಂಡಿದ್ದಂಥ ದೃಢೀಕರಣ ಮಾಡಿ ಕೊಡಬಹುದು. ಸ್ವತಃ ಅಧಿಕಾರಿಗಳು ಸಹ ನಾವು ಸಹ ದೃಢೀಕರಣ ಮಾಡಬಹುದು, ಅಂದರೆ ವೆರಿಫಿಕೇಶನ್ ಮಾಡಿ ದೃಢೀಕರಣ ಮಾಡಬಹುದು. ಅದೇ ಸ್ವಯಂ ದೃಢೀಕೃತ ಪ್ರತಿಯನ್ನು ಸಹ ಕಾರ್ಮಿಕನೇ ಆಗ್ಬೋದು. ನಾವು ಅದನ್ನು ಪರಿಶೀಲನೆಯನ್ನು ಮಾಡ್ತೇವೆ. ಆತ ಅಪ್ರೂವಲ್ ಮಾಡ್ಲಿಕ್ಕೆ ಮುಂಚೆ ಈತ ಅದೇ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡ್ತೇವೆ. ಈಗ ಈ ಕಾರ್ಮಿಕ ಬೇರೆ ಕೆಲಸವನ್ನು ಒಂದು 6 ತಿಂಗಳು ಮಾಡಿ ಇನ್ನು 6 ತಿಂಗಳು ಬೇರೆ ಕೆಲಸವನ್ನು ಮಾಡಿದ್ರು ಸಹ ನಮಗೆ ಗೊತ್ತಾಗ್ತದೆ ಈ ಕಾರ್ಮಿಕ ಕೆಲಸವನ್ನು ನಿರ್ವಹಿಸಿದ್ದಾನೆ ಇಲ್ಲ 90 ದಿನ ಅನ್ನೋದ್ರ ಬಗ್ಗೆ. ದೃಢೀಕರಣ ಸ್ವಯಂ ದೃಢೀಕೃತ ಪತ್ರ ಒಂದು ಕೊಡಬಹುದು, ಅಥವಾ ಯೂನಿಯನ್ ಮುಖಾಂತರ ಅಥವಾ ಮೆಂಬರ್ ಇರುವಂಥ ಒಂದು ಕಟ್ಟಡ ಕಾಮಗಾರಿ ಯೂನಿಯನ್ ಮುಖಾಂತರ ದೃಢೀಕರಣವನ್ನು ಪಡ್ಕೊಳ್ಬಹುದು, ಅಥವಾ ಅಧಿಕಾರಿಯಿಂದ ದೃಢೀಕೃತವನ್ನು ಪಡ್ಕೊಳ್ಬೇಕಾಗತ್ತೆ, ಅಥವಾ ಮನೆ ಕಟ್ಟಿಸ್ತಾ ಇರುವಂಥ ಓನರೇ ದೃಢೀಕರಣ ಮಾಡಬಹುದು. ನನ್ನ ಒಂದು ಕಾಮಗಾರಿ ಕೆಲಸಗಳಲ್ಲಿ ಈ ಕಾರ್ಮಿಕನು ಸಹ ಸಹಾಯ ಹಸ್ತವನ್ನು ನೀಡಿದ್ದಾನೆ ಅಂತ. ಈಗ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಪ್ರತಿ ವರ್ಷ ಈ ಸೌಲಭ್ಯಗಳನ್ನು ಪಡಿಬೇಕಿದ್ರೆ ಯಾವುದಾದ್ರೂ ರೀತಿಯಲ್ಲಿ ಮೆಂಬರ್ಶಿಪ್ಪು ದುಡ್ಡು ಏನಾದರೂ ಕೂಡ ಕಟ್ಟಬೇಕಾಗ್ತದೆ. ಅಂದರೆ ಕಾರ್ಡ್ ರಿನಿವಲನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಕಾರ್ಡ್ ರಿನಿವಲ್ ಪ್ರಕ್ರಿಯೆಯನ್ನು ಅವರು ಮಾಡ್ಕೊಳ್ಬೇಕಾಗುತ್ತೆ. ಇವರಿಗೆ ಅದು ರಿನಿವಲ್ ಪ್ರಕ್ರಿಯೆ ಇರುತ್ತೆ. ರಿನಿವಲ್ಗೆ ಯಾವುದೇ ರೀತಿಯಾದಂತಹ ಫಂಡ್ಸ್ ಇರೋದಿಲ್ಲ, ಅವರು ಉಚಿತವಾಗಿಯೇ ಅದು ರಿನಿವಲ್ ಆಗುವಂಥ ವ್ಯವಸ್ಥೆ ಇರುತ್ತೆ. ಈಗ ಕಾರ್ಡ್ ಅಂತ ಹೇಳಿದರೆ ನೀವು ಅವರಿಗೆ ಹೋಗಿ ಇಂಥದ್ದು ಸಪ್ಲೈ ಕಾರ್ಡ್ ಅಂತ ಹೇಳಿ ಬರುತ್ತಾ ಅವರಿಗೆ ಹೇಗೆ ಅಂತ, ಅಥವಾ ಅದಕ್ಕೊಂದು ಆನ್ಲೈನಲ್ಲಿ ಒಂದು ರಿಜಿಸ್ಟರ್ ಆದಂಥ ಒಂದು ನಂಬರ? ಇಲ್ಲ, ನಮ್ಮ ವೆಬ್ಸೈಟ್ನಲ್ಲಿ ಅವರು ಒಂದು ಬಾರಿ ಅಪ್ಲಿಕೇಶನ್ ಹಾಕಿದ ನಂತರ ಅದು ಕರೆಕ್ಟಾಗಿರುವಂಥ ಕಾರ್ಮಿಕ ಕಟ್ಟಡ ಕಾರ್ಮಿಕನೇ ಆದಲ್ಲಿ ನಾವೇನು ಮಾಡ್ತೀವಿ, ಮಂಜೂರಾತಿಯನ್ನು ಮಾಡ್ತೇವೆ. ಆ ಮಂಜೂರಾತಿ ಆದಂಥ ನಂತರ ಒಂದು ಕಾರ್ಡ್ ಬರುತ್ತೆ ನಮಗೆ, ಆನ್ಲೈನಲ್ಲೇ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ಕಾರ್ಡು ಅವರಲ್ಲಿ ಮೊದಲು ಏನು ಮಾಡ್ತಿದ್ರು, ಮ್ಯಾನ್ಯುವಲ್ ಇತ್ತು. ಮ್ಯಾನ್ಯುವಲ್ ಇರುವಂಥ ಸಂದರ್ಭಗಳಲ್ಲಿ ಕಾರ್ಡ್ ನಮ್ಮ ಪಾಸ್ಪೋರ್ಟ್ ಇದ್ದ ಹಾಗೆ ಓಪನ್ ಆ ಥರ ಕ್ಲೋಸ್ ಮಾಡುವಂಥ ಒಂದು ಕಾರ್ಡ್ ವ್ಯವಸ್ಥೆ ಇರ್ತಾ ಇತ್ತು. ನಾವು ಪ್ರತಿ ವರ್ಷ ರಿನಿವಲ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ರಿನಿವಲ್ ಅಂತ ಡೇಟ್ ಎಲ್ಲ ಬರೆದು ರಿನಿವಲ್ ಆಗಿದೆ ಅಂತ ಅವ್ರು ಕೊಡ್ತಾ ಇದ್ವಿ. ಈಗ ಪ್ರತಿಯೊಂದು ಆನ್ಲೈನ್ ಮಾಡಿರುವ ಪ್ರಯುಕ್ತ ಅವರು ರಿನಿವಲ್ ಹಾಕಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕಾರ್ಡಲ್ಲೇ ಮೆನ್ಷನ್ ಆಗಿ ಬರುತ್ತೆ. ಒಂದು ಶೀಟ್ ಟೈಪಲ್ಲಿ ಇರುತ್ತೆ, ಅದು ಲೇಬರ್ ಕಾರ್ಡ್ ಅಂತ ನಾವು ಹೇಳ್ತೇವೆ. ಅಂದರೆ ಕಟ್ಟಡ ಕಾಮಗಾರಿ ಅವರಿಗೆ ಕೊಡುವಂಥ ಒಂದು ಅಕ್ನಾಲೇಜ್ಮೆಂಟ್. ಅದರಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ, ಮತ್ತು RD ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಇರುತ್ತೆ. ಈ ಕಾರ್ಮಿಕರಿಗೆ ಒಬ್ಬ ಕಾರ್ಮಿಕರಿಗೆ ಒಂದೇ ಬರುವಂಥದ್ದು, ಯಾಕಂದರೆ ಆಧಾರ್ ಕಾರ್ಡ್ ಪ್ರತಿಯೊಂದು ಲಿಂಕ್ ಆಗಿರುತ್ತೆ.
ಆತ ಮಂಜೂರು ಮಾಡೋಕ್ಕೆ ಮುಂಚೆನೇ ತನ್ನ ಒಂದು ಡೀಟೇಲ್ಸ್ ಹಾಕುವಂಥ ಸಂದರ್ಭಗಳಲ್ಲಿ ನೋಂದಣಿ ಪ್ರಕ್ರಿಯೆಯಲ್ಲೇ ನಾವೆಲ್ಲ ಬೇಸಿಕ್ ಡೀಟೇಲ್ಸ್ನ ತೊಗೊಂಡಿರ್ತೀವಿ. ಉದಾಹರಣೆಗೆ ಆತನ ಹೆಸರು, ಆತ ಮಾಡ್ತಿರೋ ಕೆಲವೊಬ್ಬರು ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿರ್ತಾರೆ, ಕೆಲವೊಬ್ಬರು ಹೆಲ್ಪರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ, ಕೆಲವೊಬ್ಬರು ಪೇಂಟರ್ಸ್, ಈ ರೀತಿಯಾದಂಥ ಕಾರ್ಪೆಂಟರ್ಸ್, ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ನಮೂದು ಮಾಡಿರುವಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಆ ಕಾರ್ಡ್ ಆಟೋಮೆಟಿಕಲಿ ಒಂದು ಸತಿ ಅಪ್ರೂವ್ ಆಯ್ತಂದರೆ ಡೌನ್ಲೋಡ್ ಆಗುವಂಥ ವ್ಯವಸ್ಥೆ ಇದೆ. ಈಗ ಪ್ರತಿ ವರ್ಷ ಇದನ್ನು ನೀವು ರಿನ್ಯೂವಲ್ ಮಾಡಿಸಬೇಕು ಅಂತ ಹೇಳಿದ್ರಿ. ಹೌದು, ಅವನು 60 ವರ್ಷದವರೆಗೂ ಇದನ್ನು ರಿನ್ಯೂ ಮಾಡ್ತಾ ಇರಬೇಕು. ಯಾಕಂದರೆ 60 ವರ್ಷ ಆದ ನಂತರ ಅದನಿಗೆ ಪೆನ್ಷನ್ ಕೊಡುವಂಥ ವ್ಯವಸ್ಥೆ ಇದೆ. ಪೆನ್ಷನ್ ಇಲ್ಲ ಅಂತಂದರೆ ನಾವು ಇರುವಂಥ ದಿನ ನಾವು ಇದು ಮಾಡ್ಕೊಳ್ತಾ ಇದ್ವಿ, ತದನಂತರ ಬೆನಿಫಿಟ್ಸ್ ಬರಲ್ಲ ಅಂತ ನಾವು ಹೇಳ್ಬೋದಿತ್ತು. ಆದರೆ ಪೆನ್ಷನ್ ಸೌಲಭ್ಯವೂ ಸಹ ಈ ಕಟ್ಟಡ ಕಾರ್ಮಿಕರಿಗೆ ಇರೋದ್ರಿಂದ ಕಾರ್ಡು ಆ ಒಂದು ಹಂತಕ್ಕೆ ಹೋಗೋವರೆಗೂ ಅದು ರಿನ್ಯೂವಲ್ ಆಗಿರಲೇ ಇರಬೇಕು. ಈಗ ಒಟ್ಟಾರೆಯಾಗಿ ಈ ರೀತಿಯ ಮಂಡಳಿಯಿಂದ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ದೀರಿ. ಕಾರ್ಮಿಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಎಲ್ಲ ಒಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಇಷ್ಟೊಂದು ಸೌಲಭ್ಯಗಳಿದ್ದರೂ ಸಹ ಇನ್ನೂ ಕೆಲವೊಬ್ಬರು ಅಂದರೆ ಕಟ್ಟಡ ಕಾಮಗಾರಿ ಕೆಲಸಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು ನೋಂದಣಿ ಆಗದೆ ಇಂಥ ಒಂದು ಸೌಲಭ್ಯಗಳನ್ನು ನಾವು ನೋಡ್ತಾ ಇರ್ತೀವಿ. ಸುಮಾರು ಇವರೆಲ್ಲರೂ ಸಹ ಬರುವಂಥದ್ದು ಒಂದು ಅನಾರ್ಗನೈಸ್ಡ್ ಕ್ಯಾಟಗರಿ ಅಂತ ಹೇಳ್ತೀವಿ, ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಹೇಳ್ತೀವಿ. ಈ ಕಾರ್ಮಿಕರಿಗೋಸ್ಕರನೇ ಒಂದು ಮಂಡಳಿ ಸ್ಥಾಪನೆ ಮಾಡಿದ ನಂತರ ಇಷ್ಟೊಂದು ಸೌಲಭ್ಯಗಳನ್ನು ತಂದಿರುವಂಥದ್ದು. ಇದರ ಸದುಪಯೋಗ ಆಗಿಲ್ಲ ಅಂತಂದರೆ ಇದರ ಉದ್ದೇಶನ ಪರಿಪೂರ್ಣವಾಗಿ ನಾವು ಗೊಳಿಸಲಿಲ್ಲ ಅಂತ ಅರ್ಥ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಮಿಕರು ಅಂದರೆ ನಾವು ಕಾರ್ಮಿಕ ವರ್ಗ ಅಂತ ಹೇಳಿದಾಗ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ವರ್ಗ, ಈ ಕಾರ್ಮಿಕ ವರ್ಗದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಸೇಮ್ ಸೌಲಭ್ಯಗಳಿರುವಂಥದ್ದು ಇದೆ. ಈ ವ್ಯವಸ್ಥೆಯನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂದರೆ ಪ್ರತಿಯೊಬ್ಬರು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇಲಾಖೆ ಜೊತೆ ನಿಂತ್ಕೊಳ್ಬೇಕಾಗತ್ತೆ. ಈಗ ನಮ್ಮಲ್ಲಿ 1,40,000 ಮಂಗಳೂರು ಜಿಲ್ಲೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಇನ್ನು ಸುಮಾರು ಜನ ಕಾರ್ಮಿಕರು ನೋಂದಣಿ ಆಗದೇ ಇರುವಂಥವ್ರು ಇರ್ತಾರೆ. ಅವರು ಸಹ ನೋಂದಣಿ ಆಗಬೇಕು. ಮತ್ತು ಇಲ್ಲಿಂದ ಬೇರೆ ಕಡೆ ಹೋಗಿ ಕೆಲಸಗಳನ್ನು ಮಾಡುವಂಥವ್ರು, ಅವರು ಎಲ್ಲೇ ಹೋದರೂ ಸಹ ರಿಜಿಸ್ಟ್ರೇಷನ್ ವ್ಯವಸ್ಥೆ ಇದೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಮುಂದೆ ಬರಬೇಕು. ನಮ್ಮ ಮುಖ್ಯ ಉದ್ದೇಶನೇ ಈ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಂತಂದರೆ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಇದೆ. ಇವತ್ತು ಕಾರ್ಮಿಕ ಕೆಲಸ ಮಾಡಲಿಕ್ಕೆ ಹೋಗ್ತಾನೆ, ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮನೆಯ ನಿರ್ವಹಣೆ ಆಗಿರ್ಬೋದು, ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಇವೆಲ್ಲ ಭಾಳಷ್ಟು ತೊಂದರೆಗೆ ಈಡಾಗುವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಯೋಜನೆಗಳಿದೆ ಅಂತಂದರೆ ಇದನ್ನು ಸದ್ಬಳಕೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಎಲ್ಲರ ಒಂದು ಕರ್ತವ್ಯ ಆಗುತ್ತೆ. ಹೌದು. ಈಗ ಪ್ರತಿಯೊಬ್ಬರು ನಾವು ಹೇಳ್ತೀವಿ, ಮಾಹಿತಿಯನ್ನು ಕೊಡ್ತೇವೆ, ಆದರೆ ಎಷ್ಟರ ಮಟ್ಟಿಗೆ ಇವರು ಕಾರ್ಮಿಕರು ಬಂದು ಅದರ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸಬೇಕು, ನಿಮ್ಮ ಮೂಲಕ ಇನ್ನಷ್ಟು ಜನಕ್ಕೆ ನಾವು ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಒಳ್ಳೆಯದು ನಾಜಿಯಾ ಸುಲ್ತಾನ್ ಅವರೇ. ಮುಖ್ಯವಾಗಿ ಈ ಕಟ್ಟಡ ಕಾರ್ಮಿಕರ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು ಮಂಡಳಿ ಇದೆ. ಈ ಮಂಡಳಿಯಿಂದ ಯಾವ್ಯಾವ ರೀತಿಯಲ್ಲೆಲ್ಲ ಸೌಲಭ್ಯಗಳಿದ್ದಾವೆ, ಕಟ್ಟಡ ಕಾರ್ಮಿಕರು ಇದಕ್ಕೆ ಒಂದು ರಿಜಿಸ್ಟ್ರೇಷನ್ ಮಾಡಿದರೆ ಏನೆಲ್ಲ ಸೌಲಭ್ಯಗಳನ್ನು ಪಡಿಬೋದು, ಜೊತೆಗೆ ಪಿಂಚಣಿಯನ್ನು ಪಡಿಬಹುದು ಅನ್ನೋದರ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳು. ಇನ್ನೂ ಕೂಡ ಹೆಚ್ಚಿನ ಕಟ್ಟಡ ಕಾರ್ಮಿಕರಾಗಲಿ ಅಥವಾ ಇತರ ನಿರ್ಮಾಣ ಕಾರ್ಮಿಕರಾಗಲಿ ಬಂದು ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಎನ್ನುವ ಆಶಯದೊಂದಿಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದ. ನಮಸ್ತೆ.